ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ಕಸದಿಂದ ರಸ ಅನ್ನೋ ಮಾತು ಕೇಳಿದಿರಲ್ವಾ? ಅದೇ ರೀತಿ ನಾವು ದೇವರಿಗೆ ಮುಡಿಸಿರುವಂಥ ಹೂವನ್ನು ಬಿಸಾಡ್ದೇ ಅದರಲ್ಲೇ ದೇವರಿಗೆ ನಾವು ಉಪಯೋಗಿಸ್ಕೊಂಥ ಸಾಂಬ್ರಾಣಿ ಕೋನನ್ನು ತಯಾರಿಸೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್ ಒಣಗೋಗಿರೋ ಯಾವುದಾದ್ರು ಹೂ ತಗೊಳ್ಳಿ, ಚೆಂಡು ಹೂವು, ದಾಸವಾಳ ಹೂವು, ನಿಮ್ಗೆ ಯಾವ ಹೂ ಸಿಗುತ್ತೆ ದೇವ್ರಿಗೆ ಹಾಕಿರೋದು ಅದನ್ನು ತಗೊಂಡು ಫುಲ್ ಚೆನ್ನಾಗಿ ಡ್ರೈ ಆಗಬೇಕು ಫ್ರೆಂಡ್ಸ್. ಅಲ್ಲಿ ತನಕ ಒಣಗಿಸ್ಕೋಬೇಕು. ನೋಡಿ, ಕೈಯಲ್ಲಿ ಮುಟ್ಟಿದ್ರೆ ಪುಡಿ ಆಗಬೇಕು. ಈ ಥರ ಇದ್ಮೇಲೆ ಅದನ್ನು ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಅದಕ್ಕೇ ನಾವು ಪಲಾವ್ ಎಲೆನ ಸೇರಿಸ್ಕೊಳ್ಳೋಣ, 2ರಿಂದ 3. ಹಾಗೆಯೇ 5ರಿಂದ 6 ಲವಂಗನ ಸೇರಿಸ್ಕೊಳ್ಳೋಣ. ಲವಂಗ ಹಾಕೋದ್ರಿಂದ ಕಫ ಕಟ್ಟೋದಿಲ್ಲ ಫ್ರೆಂಡ್ಸ್. ನಾವು ಅದ್ರ ಹೊಗೆನ ಕುಡಿದಾಗ ನಮಗೆ ಕಫ ಆಗೋದಿಲ್ಲ. ಹಾಗೆ ನಮ್ಮ ಅದಕ್ಕೆ ಒಂದು 10ರಿಂದ 12 ಕರ್ಪೂರ ಅಂತ ತಗೊಳ್ಳೋಣ. ಕ್ವಾಲಿಟಿ ಇರೋ ಕರ್ಪೂರ ತಗೊಳ್ಳಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಬರುತ್ತೆ. 1 ಕೈ ಹಿಡಿಯಷ್ಟು ಧೂಪನ ತಗೊಳ್ಳೋಣ ಫ್ರೆಂಡ್ಸ್. ನೀವು ಮನೇಲಿ ಯಾವ ಸಾಂಬ್ರಾಣಿ ಹಾಕ್ತೀರಾ ಅದನ್ನು ತಗೊಳ್ಳೋಣ. ಈಗ ಅದನ್ನು ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಎಷ್ಟು ನುಣ್ಣಗಾಗುತ್ತೆ ಅಷ್ಟು ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ. ಈಗ ನಾವು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ಳೋಣ. ನೀವು ತುಪ್ಪನ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಫ್ರೆಂಡ್ಸ್. ಅದರೊಂದಿಗೆ ಚೆನ್ನಾಗಿ ಹೊಂದ್ಕೋಬೇಕು. ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡಿ. ನಿಮಗೆ ಹೊಂದ್ಕೊಳ್ಳಿಲ್ಲ ಅಂದರೆ ಇನ್ನೂ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕೋದ್ರಿಂದ ಘಮ ತುಂಬಾ ಚೆನ್ನಾಗಿ ಬರುತ್ತೆ. ಮನೇಲಿ ತುಂಬಾ ಈಸಿಯಾಗಿ ಮಾಡ್ಕೊಬೋದು. ನೋಡಿ ಫ್ರೆಂಡ್ಸ್, ಈ ಥರ ತುಪ್ಪ ಹಾಕಿ 2 ಟೇಬಲ್ ಸ್ಪೂನಷ್ಟು ನಾನು ಕಲಿಸ್ಕೊಂಡಿದ್ದೀನಿ. ನಿಮ್ಗೆ 2 ಟೇಬಲ್ ಸ್ಪೂನ್ ಹಾಕಿದ್ಮೇಲೆ ಅದು ಈ ಥರ ಉಂಡೆ ಥರ ಮಾಡೋಕ್ಕಾಗ್ತಿಲ್ಲ, ನಾನು ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ, ಆ ಥರ ಉಂಡೆ ಮಾಡೋಕ್ಕಾಗ್ತಿಲ್ಲ ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಫ್ರೆಂಡ್ಸ್. ನೀರು ಹಾಕೋದ್ರಿಂದ ಉಂಡೆ ಮಾಡ್ಬೋದು, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ನೋಡಿ, ಈಗ ಸ್ವಲ್ಪ ನೀರು ಹಾಕಿದ್ಮೇಲೆ ಈ ಥರ ಆಗುತ್ತೆ. ಈ ಥರ ನಾವು ಕೈ ಮುಷ್ಟಿ ಮಾಡಿದ್ಮೇಲೆ ಅದು ಉಂಡೆ ಥರ ಆಗಬೇಕು. ಹಾಗಾದರೆ ಅದು ಕರೆಕ್ಟಾಗಿ ಬಂದಿದೆ ಫ್ರೆಂಡ್ಸ್ ಅದ ಅಂತ. ನೋಡಿ, ಈಗ ನಾನು ವಿಡಿಯೋದಲ್ಲಿ ತೋರಿಸ್ತಾ ರೀತಿ ನೀವು ಕೋನ್ನ ಮಾಡ್ಕೊಳ್ಳಿ ಫ್ರೆಂಡ್ಸ್. ತುಂಬಾ ಈಸಿಯಾಗಿ ಮಾಡ್ಕೋಬೋದು, ಬೇಗನೆ ಮಾಡ್ಕೋಬೋದು. ಮನೇಲಿರುವಂತಹ ಸಾಮಗ್ರಿಲೇ ಇದನ್ನೆಲ್ಲ ಮಾಡ್ಕೋಬೋದು ಫ್ರೆಂಡ್ಸ್. ನಾವು ಎಷ್ಟೋ ಸತಿ ಹೂಗಳನ್ನ ದೇವ್ರಿಗೆ ಹಬ್ಬಗಳ ಟೈಮಲ್ಲೆಲ್ಲ ಮಸ್ತಾಗಿ ತಂದಿರ್ತೀವಿ, ಹೂಗಳನ್ನ ಜಾಸ್ತಿ ಇರುತ್ತೆ. ಆ ಟೈಮಲ್ಲಿ ಹೂಗಳನ್ನ ಒಣಗಿಸ್ಕೊಂಡು ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬಾ ಉಪಯೋಗ ಆಗುತ್ತೆ. ನೋಡಿ, ನಾನೀಗ ಎಲ್ಲ ಕೋನ್ಗಳನ್ನು ಮಾಡ್ಕೊಂಡಿದ್ದೀನಿ. ಇದೇ ಥರ ಫ್ರೆಂಡ್ಸ್ ನೀವು ಮನೇಲಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನೀವು 3ರಿಂದ 4 ದಿನ ಬಿಸಿಲಲ್ಲೇ ಚೆನ್ನಾಗಿ ಒಣಗಿಸ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ನಾನು ಒಣಗಿಸಿ ಕೂಡ ತೋರಿಸ್ತಾ ಇದ್ದೀನಿ. ಒಣಗಿದ್ಮೇಲೆ ಇಷ್ಟು ಡ್ರೈ ಆಗಿರುತ್ತೆ. ನಾವು ಕೈಯಲ್ಲಿ ಮುಟ್ಟರು ಕೂಡ ಅದು ಪುಡಿ ಆಗಲ್ಲ, ಅಂದರೆ ಮುರಿದೋಗಲ್ಲ. ಅಷ್ಟು ಚೆನ್ನಾಗಿ ಒಣಗಬೇಕು ಬಿಸಿಲಲ್ಲಿ. ಈಗ ನಾನು ಒಂದು ಹಚ್ಚಿ ಕೂಡ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಎಷ್ಟು ಘಮ ಎಷ್ಟು ಚೆನ್ನಾಗಿ ಬರ್ತಾ ಇದೆ, ಮತ್ತು ಹೊಗೆ ಕೂಡ ಚೆನ್ನಾಗಿ ಬರ್ತಾ ಇದೆ. ಅದೇನಾದರೂ ಒಣಗಿಲ್ಲ ಅಂದರೆ ಫ್ರೆಂಡ್ಸ್ ಅರ್ಧಕ್ಕೇ ಹುರಿದು ನಿಂತೋಗುತ್ತೆ. ನೀವು ಅದಕ್ಕೆ ಚೆನ್ನಾಗಿ ಅದನ್ನು ಒಣಗಿಸ್ಕೋಬೇಕು. ಯಾರಿಗಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.